ನಾವು ಮತ್ತೆ ಒಂದಾಗ್ತೀವಿ, ವಾಪಸ್ ಆ ಮನೆಗೆ ಹೋಗ್ತೀವಿ ಅಂದ್ಕೊಂಡೇ ಇರಲಿಲ್ಲ. ಎಲ್ಲ ನಮ್ಮ ಶ್ರೀಯಿಂದ ಆಯಿತು. ಥ್ಯಾಂಕ್ ಯು ಶ್ರೀ. ನೋಡಿದ್ಯಲ್ಲ ಅಲ್ಲೂ, ನಮ್ಮ ಶ್ರೀ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ತೋರಿಸ್ಕೊಟ್ಬಿಟ್ಟ. ಇಂಥ ಮಗನ ಪಡೆಯೋಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮೊದಲೇ ಗೊತ್ತಿದ್ದಿದ್ರೆ ಈ ಲಗೇಜ್ನೆಲ್ಲ ನಾನು ತರ್ತಾನೆ ಇರಲಿಲ್ಲ. ಈಗ ನೋಡಿ ಮತ್ತೆ ಹೊತ್ಕೊಂಡು ಹೋಗ್ಬೇಕು. ಡೋಂಟ್ ವರಿ ಮಾಮ್, ಲಗೇಜ್ ನಾನು ಕಾರಲ್ಲಿ ಇಡಿಸ್ತೀನಿ, ಅದನ್ನೇ ನಿನ್ನ ತಲೆ ಮೇಲೆ ಹೊರಿಸಲ್ಲ. ನೋಡಿದ್ರಾ ಎಲ್ಲರೂ ಮಾತಾಡ್ತಾ ನಿಂತ್ಬಿಟ್ಟಿದ್ದೀರಾ. ಇಷ್ಟೊತ್ತಿಗೆ ನಾವಲ್ಲಿ ಇರಬೇಕಿತ್ತು. ನಡೀರಿ. ಅತ್ತೆ, ತುಂಬ ದಿನ ಆದಮೇಲೆ ನಮ್ಮ ಮನೆಗೆ ಹೋಗ್ತಿದ್ದೀವಿ. ಹೀಗೆ ಸಿಂಪಲಾಗಿ ಹೋದರೆ ಏನು ಚೆನ್ನಾಗಿರುತ್ತೆ? ಸಣ್ಣದಾಗೊಂದು ಗೃಹ ಪ್ರವೇಶದ ಥರ ಮಾಡಿದರೆ ಚೆನ್ನಾಗಿರ್ತಿತ್ತು. ನಮ್ಮ ಸ್ಥಿತಿನ ನೋಡಿ ತುಂಬ ಜನ ಆಡ್ಕೊಂಡಿದ್ರು. ಅವ್ರಿಗೆಲ್ಲ ಉತ್ತರ ಕೊಟ್ಟಾಗ ಆಗ್ತಿತ್ತು. ಇಲ್ಲಿ ಅದರ ಅವಶ್ಯಕತೆ ಇಲ್ಲ. ಇಲ್ಲಿ ಯಾರನ್ನೂ ಮೆಚ್ಚಿಸೋದಕ್ಕೆ ಇನ್ಯಾವುದಕ್ಕೋ ನಾವಲ್ಲಿ ಹೋಗ್ತಿಲ್ಲ. ಅದು ನಮ್ಮನೆ, ನಾವಲ್ಲಿಗೆ ಹೋಗ್ತಾ ಇದೀವಿ ಅಷ್ಟೇ. ನಡೀರಿ, ಬೇಗ ನಡೀರಿ. ಶ್ರೀ, ಹೊರಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ಯಲ್ವಾ? ಯಾಕೆಂದ್ರೆ ಎಲ್ಲರೂ ಒಂದೇ ಗಾಡಿನಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಅಲ್ವಾ? ನೀವು ತಲೆನ ಕೆಡಿಸ್ಕೊಬಿಡಿ ಮಾಮ್, 2 ಟ್ಯಾಕ್ಸಿ ಬುಕ್ ಮಾಡಿದ್ದೀನಿ, ಓಕೆನಾ? ಹೌದಾ, ಸರಿ. ಹಾಗಾದ್ರೆ ನಿನ್ ಕಾರಲ್ಲಿ ನಿನ್ ಜೊತೆನೆ ನಾನು ಬರ್ತೀನಿ. ಮಾಮ್ಸ್, ನೀವೆಲ್ಲ ಹೊರಟಿರಿ, ನಂಗೆ ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಬರ್ತೀನಿ. ಎಲ್ಲಿಗೋ ಶ್ರೀ? ನಾನು ಬಂದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನಾನಿಷ್ಟು ದಿನ ಕಾದಿದ್ದು ಈ ಗಳಿಗೆಗೋಸ್ಕರನೇ. ಆ ದೇವರು ಒಳ್ಳೇದು ಮಾಡ್ತಾನೆ. ಶ್ರೀ, ನೀವು ಇಲ್ಲಿ? ಆಶ್ಚರ್ಯ ಆಗ್ತಿದೆಯಾ? ಆಶ್ಚರ್ಯ ಪಡುವಂಥ ವಿಷಯಗಳು ಇನ್ನು ತುಂಬಾನೇ ಇದೆ. ಹೌದು, ಆಶ್ಚರ್ಯ ಪಡುವಂಥ ವಿಷಯ ಇನ್ನೂ ಇದೆ ಶ್ರೀ. ನಾನು ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ, ನೀನು ಪದೇ ನನ್ನ ಹತ್ರ ಬಂದು ಸವಾಲು ಹಾಕ್ತಿದ್ದೆ, ನಿಂದಾದಂಥ ಒಂದು ಕಂಪನಿ ಶುರು ಮಾಡು, ಆಮೇಲೆ ಕೆಲಸ ಬಿಡ್ತೀನಿ ಅಂತ. ಇವತ್ತು ನನ್ನೊಂದು ದೊಡ್ಡ ಕಂಪನಿ ಇದೆ. ಅಷ್ಟೇ ಯಾಕೆ, ನಾನು ಕಳ್ಕೊಂಡಿದ್ದ ಮನೆ ವಾಪಸ್ ಸಿಕ್ಕಿದೆ. ಸೊಸೈಟಿಲಿ ನನಗೆ ಆದಂಥ ಒಂದು ಐಡೆಂಟಿಟಿ ಇದೆ. ಇವಾಗ ಅದರ ಮದರ್ ಹತ್ರ ಕೆಲಸ ಬಿಟ್ಟು ನನ್ನ ಕಂಪ್ನಿ ಜಾಯ್ನ್ ಆಗ್ಬೋದಲ್ವಾ? ಸಾರಿ ಶ್ರೀ, ನನಗೆ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ವಾ? ಯಾಕೆ? ಓ, ಇವನು ಸ್ಯಾಲ್ರಿ ಎಷ್ಟು ಕೊಡ್ತಾನೆ ಏನೋ ಅಂತನಾ? ನೀವು ಎಷ್ಟು ಕೇಳ್ತೀನಿ ಅಷ್ಟು ಕೊಡ್ತೀನಿ, ಜಾಯ್ನ್ ಆಗ್ರಿ ನನ್ನ ಕಂಪ್ನಿಗೆ. ಇಲ್ಲ. ಮತ್ತೆ ಇಷ್ಟು ದಿನ ಚಾಲೆಂಜ್ ಹಾಕ್ತಿದ್ರಿ, ಯಾಕೆ ಇವಾಗ ಬೆಳವಣಿಗೆ ನೋಡಿ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ವಾ? ಅಥವಾ ಆ ಮದನ್ ಹತ್ರ ಕೆಲಸ ಬಿಡೋಕೆ? ನಾನು ಆ ಮದನ್ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಿಲ್ಲ. ನಾನು ಆ ಕೆಲಸ ಬಿಟ್ಟು ತುಂಬ ದಿನ ಆಯಿತು. ಕೆಲಸ ಬಿಟ್ರಾ? ನನಗೆ ಹೇಳಲೇ ಇಲ್ಲ. ಹೇಳೋ ಸಂದರ್ಭ ಬಂದಿರಲಿಲ್ಲ. ಸಂದರ್ಭ ಬಂದಿರಲಿಲ್ವೋ ಅಥವಾ ಹೇಳಕ್ ಮನ್ಸಿರ್ಲಿಲ್ವೋ? ಯಾಕೆ ಶ್ರೀ, ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಕಲ್ತ್ಬಿಟ್ಟಿದ್ಯಾ? ಈಗ ಆ ಮಾತು ಬೇಡ. ಅಲ್ಲಿ ಕೆಲಸ ಮಾಡ್ತಿಲ್ಲ ಅಂದ್ರೆ ನಮ್ಮ ಕಂಪ್ನಿ ಜಾಯ್ನ್ ಆಗೋದಕ್ಕೆ ಏನು ಸಮಸ್ಯೆ? ನನಗೆ ಸೇರಕ್ಕೆ ಇಷ್ಟ, ಆದರೆ ಒಬ್ರು ಪರ್ಮಿಷನ್ ಕೊಡ್ತಿಲ್ಲ. ಪರ್ಮಿಷನ್ ಕೊಡ್ತಿಲ್ವಾ? ಯಾರು? ಹೌದಾ? ಜಾನು, ನಿಜವಾಗ್ಲೂ? ಓ ಮೈ ಗಾಡ್, ಎಂತ ಗುಡ್ ನ್ಯೂಸ್ ಹೇಳಿದೆ. ವಾವ್. ಶ್ರೀ 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 ಇಳಿಸು, ಶ್ರೀ ಶ್ರೀ ಬೇಡ, ಇಳಿಸು.
ಸಾರಿ 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 ಅದು ಎಕ್ಸೈಟ್ಮೆಂಟಲ್ಲಿ ಸಾರಿ ಫಸ್ಟ್ ಈ ವಿಷಯ ಎಲ್ರಿಗೂ ಹೇಳಬೇಕು. ಮಾವ ಮಾವ ಶ್ರೀ ಅವರಿಗೆ ವಿಷಯ ಗೊತ್ತು. ಗೊತ್ತಾಯ್ತಾ? ಯಾವಾಗ ಹೇಳ್ದೆ? ತುಂಬಾ ದಿನದ ಹಿಂದೆನೆ ಹೇಳ್ದೆ. ಹಾಗಾದ್ರೆ ನನ್ಗೆ ಯಾಕೆ ಹೇಳಲಿಲ್ಲ? ಓ, ನಾನು ಅಷ್ಟು ಮುಖ್ಯ ಅನ್ನಿಸ್ಲಿಲ್ವಾ? ನೀನು ಯಾವಾಗಲೂ ನನಗೆ ಮುಖ್ಯ ಶ್ರೀ. ಆ ಕಾರಣಕ್ಕೆ ನಾನು ಹೇಳಲಿಲ್ಲ. ಅಂದ್ರೆ ನನ್ನ ಮೇಲಿನ ಕೋಪಕ್ಕೆ ನೀನೇನಾದರೂ ಸಾಧಿಸ್ಬೇಕು ಅಂತ ಹೊರಟಿದ್ದೆ. ಆಗಿ ವಿಷಯ ಹೇಳಿದ್ರೆ ನಿನ್ನ ಮನಸ್ಸು ನನ್ನ ಕಡೆ ಡೈವರ್ಟ್ ಆಗಿಬಿಡ್ತಿತ್ತು. ಅದು ನನಗೆ ಇಷ್ಟ ಇರಲಿಲ್ಲ. ನೀನು ತುಂಬ ಎತ್ತರಕ್ಕೆ ಬೆಳಿಬೇಕು, ಸಾಧಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ನನ್ನ ಆಸೆ ಅಂತ ನೀನು ಸಾಧಿಸಿದೀಯ. ಅದಕ್ಕೆ ಈ ವಿಷಯನ ಈಗ ಹೇಳ್ತಾ ಇದ್ದೀನಿ. ಸಾರಿ ಜಾನು, ನಿಜ ಗೊತ್ತಿಲ್ಲದೆ ನಿನ್ನನ್ನು ತಪ್ಪಾಗಿ ತಿಳ್ಕೊಂಬಿಟ್ಟೆ. ನನಗೆ ಕ್ಷಮಿಸ್ಬಿಡು. ಕ್ಷಮೆ ಕೇಳಬೇಕಾಗಿರೋದು ನಾನು ಶ್ರೀ. ಈ ವಿಷಯನ ನಿನ್ನಿಂದ ಮುಚ್ಚಿಟ್ಟಿದ್ದಕ್ಕೆ ಸಾರಿ. ಅತ್ತಿಗೆ, ಶ್ರೀ ಎಲ್ಲೋದ? ಏನಂತ ಇಂಪಾರ್ಟೆಂಟ್ ಕೆಲಸ? ನಮ್ಮ ಶ್ರೀ ಜಾನ್ವಿನ್ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಅವಳನ್ನ ಯಾಕೆ ಕರ್ಕೊಂಡು ಬರಕ್ ಹೋಗಿದ್ದಾನ ಅವನು? ನೀವೆಲ್ಲರೂ ಸೇರಿ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಾ. ಅವಳಿಂದ ಅವಮಾನ ಕಷ್ಟ ಎಲ್ಲ ಅನುಭವಿಸಿದೀವಿ ನಾವು. ಎಷ್ಟು ದಿನ ಆದ್ಮೇಲೆ ನಾವೆಲ್ಲರೂ ಸಂತೋಷವಾಗಿದ್ದೀವಿ. ಅತ್ತಿಗೆ, ಈಗ ಅವಳು ಬೇಕಾ? ತಿಳಿದೆ ಏನೇನೋ ಮಾತಾಡಬೇಡ ಬೇಬಿ. ಶ್ರೀ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಜಾನ್ವಿ ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಾ? ಯಾರ್ಯಾರ ಹತ್ರ ಎಂತೆಂಥ ಮಾತು ಹೇಳಿಸ್ಕೊಂಡಿದ್ದಾಳೆ ಅಂತ ಗೊತ್ತಾ ನಿನಗೆ? ಶ್ರೀ ಮೊದಲಿನ ಸ್ಥಾನಕ್ಕೆ ಹೋಗ್ಬೇಕು ಅಂತ ತಾನು ತಾಯಿ ಆಗ್ತಿರೋ ವಿಷಯನ ಮುಚ್ಚಿಟ್ಟು ಎಷ್ಟು ಸಂಕಟ ಪಡ್ತಿದ್ದಾಳೆ ಗೊತ್ತಾ? ಜಾನ್ವಿ ತಾಯಿ ಆಗ್ತಿದ್ದಾಳ? ಹೌದು, ಆದ್ರೆ ಅವಳು ದುರಾದೃಷ್ಟ ನೋಡು. ತಾನು ತಾಯಿ ಆಗ್ತಿರೋ ವಿಷಯನ ಗಂಡಿನಿಂದ ಮುಚ್ಚಿಟ್ಟು ನೋವು ಅನುಭವಿಸ್ತಾ ಇದ್ದಾಳೆ. ಅವಳ ತ್ಯಾಗ ತುಂಬಾ ದೊಡ್ಡದು ಕಣೆ. ನೋಡ್ತೀಯ ಬೇಬಿ, ಜಾನ್ವಿ ನೀನು ಅನ್ಕೊಂಡಾಗಲ್ಲ. ನಂಗೆ ಈ ವಿಷಯ ಕೇಳಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಮ್ಮನೆಗೆ ಪುಟ್ಟ ಶ್ರೀ ಬರ್ತಾ ಇದ್ದಾನೆ. ಪಾಪ, ಅವಳ ಪರಿಸ್ಥಿತಿ ನಾನು ಅರ್ಥ ಮಾಡ್ಕೊಳ್ದೆ ಅವಳಿಗೆ ನಾನು ತುಂಬಾ ಇನ್ಸಲ್ಟ್ ಮಾಡಿಬಿಟ್ಟೆ. ಎಷ್ಟು ನೊಂದ್ಕೊಂಡಿದ್ದಳೋ ಏನೋ. ಏನಾಯ್ತು ಜಾನು? ಶ್ರೀ ಯಾರೋ ನನ್ನ ಫೋಟೋ ಹೊಡೆದಂಗಾಯ್ತು. ಫೋಟೋನಾ? ಯಾರು ಇಲ್ವಲ್ಲ? ಇಲ್ಲ ಶ್ರೀ, ಯಾರೋ ಇದ್ರು, ಫೋಟೋ ಹೊಡೆದ್ರು. ಇಲ್ಲ ಜಾನು, ಯಾರು ಇದ್ದಂಗಿಲ್ಲ.